ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಹೊತ್ತಿರುವಂತಹ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯಲ್ಲಿ ಏನಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ನಿನ್ನೆಯಿಂದ ಕೂಡ ಗಮನಿಸ್ತಾ ಇದ್ವಿ. ಅದರಲ್ಲೂ ದರ್ಶನ್ ತಪ್ಪೊಪ್ಪಿಗೆಯಲ್ಲಿ ಏನೇನೆಲ್ಲ ಅಂಶಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೂಡ ನೋಡ್ತಾ ಹೋಗೋದಾದ್ರೆ A2 ದರ್ಶನ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂತಹ ವಿಚಾರವಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಕಿಡ್ನಾಪ್ನಿಂದ ಹತ್ಯೆಯವರೆಗೂ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಪವಿತ್ರ ಗೌಡ ಜೊತೆಗಿನ ನಂಟಿನ ಬಗ್ಗೆ ಕೂಡ ಪೊಲೀಸರ ವಿಚಾರಣೆಯಲ್ಲಿ ಸತ್ಯವನ್ನ ಕಕ್ಕಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಕ್ರೌರ್ಯ ಅನಾವರಣಗೊಂಡಿದೆ. ಅಷ್ಟಕ್ಕೂ ಪೊಲೀಸರ ಮುಂದೆ ದರ್ಶನ್ ಹೇಳಿದ ಸತ್ಯ ಏನು ಅಂತ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ರೇಣುಕಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕನ್ನಡ ಚಿತ್ರರಂಗದಲ್ಲಿ ನಟನಾಗಿದ್ದೀನಿ, ಇತರೆ ವೃತ್ತಿಗಳಲ್ಲೂ ಕೂಡ ಇದ್ದೇನೆ ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಆರಂಭ ಮಾಡ್ತಾ ಇದ್ದ ಹಾಗೆ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗೂ ನನ್ನ ಮತ್ತು ವಿಜಯಲಕ್ಷ್ಮಿ ಮದುವೆಯಾಗಿ 22 ವರ್ಷ ಕಳೆದಿದೆ. ಸಾಂಸಾರಿಕ ಜೀವನದ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಮೇ 19ನೇ ತಾರೀಕು ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ವೆಡ್ಡಿಂಗ್ ಆನಿವರ್ಸರಿ ಪ್ರಯುಕ್ತ ದುಬೈಗೆ ನಾವು ಹೋಗಿದ್ವಿ. ಪವಿತ್ರ ಗೌಡ ಜೊತೆಗೆ ನನಗೆ 10 ವರ್ಷದಿಂದ ಲಿವ್ ಇನ್ ರಿಲೇಶನ್ಶಿಪ್ ಇದೆ ಅಂತ ಈ ಸಲುಗೆ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಜೂನ್ 8ನೇ ತಾರೀಕು ಸ್ಟೋನಿ ಬ್ರೂಕ್ಸ್ನಲ್ಲಿ ಪಾರ್ಟಿ, ಪವನ್ ನಿಂದ ರೇಣುಕಾ ವಿಚಾರ ಪ್ರಸ್ತಾಪ ಆಯಿತು. ಆಗ ರೇಣುಕಾ ಕಿಡ್ನಾಪ್ ಮಾಡಿ ಶೆಡ್ನಲ್ಲಿ ಇರಿಸಿದ ಬಗ್ಗೆ ಪವನ್ ನನಗೆ ಮಾಹಿತಿಯನ್ನ ಕೊಟ್ಟಿದ್ದ. ಅದೇ ದಿನ ಪವಿತ್ರ ಜೊತೆಗೆ ಶೆಡ್ಗೆ ಹೋಗಿ ರೇಣುಕಾ ಮೇಲೆ ಸಿಕ್ಕಂತೆ ಹಲ್ಲೆ ನಡೆಸಿದೆ ಅಂತ ಹಲ್ಲೆ ಮಾಡಿದ್ರ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ. ನಿನ್ನ ಸಂಬಳ ಎಷ್ಟು ಅಂತ ನಾನು ಕೇಳಿದೆ. 20,000 ರೂಪಾಯಿ ಅಂತ ರೇಣುಕಾಸ್ವಾಮಿ ಹೇಳ್ದ. ಚಪ್ಪಲಿಯಿಂದ ರೇಣುಕಾಗೆ ಹೊಡೆಯುವಂತೆ ಪವಿತ್ರಾಗಿ ಹೇಳಿದೆ. ಆಕೆ ಹೊಡೆದ್ಲು. ಹೀಗಂತ ರೇಣುಕಾಸ್ವಾಮಿಯ ಹತ್ಯೆಯ ದಿನ ಏನೇನಾಯ್ತು, ಆರೋಪಿಗಳು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೇಳಿದೆ. ರೇಣುಕಾ ಅದರಂತೆಯೇ ಮಾಡ್ದ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಾನು ಬರೋ ಮೊದಲೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು, ಆತ ಸುಸ್ತಾಗಿದ್ದ, ಅಂದ್ರೆ ನಿತ್ರಾಣನಾಗಿದ್ದ ಅನ್ನೋ ವಿಚಾರವನ್ನ ದರ್ಶನ್ ತಿಳಿಸಿದ್ದಾರೆ ಪೊಲೀಸರಿಗೆ. ಪವಿತ್ರರನ್ನ ಕಳಿಸಿದ ನಂತರ ನಾನು ಮತ್ತು ವಿನಯ್ ಅಲ್ಲಿಂದ ಜೀಪ್ನಲ್ಲಿ ಹೊರಟ್ವಿ. ಚಿತ್ರದುರ್ಗದ ಹುಡುಗರ ಆಸೆಯಂತೆ ನಾನು ಅವರ ಜೊತೆ ಫೋಟೋಗೆ ಪೋಸ್ ಕೊಟ್ಟೆ. ಹಲ್ಲೆಯಾಗಿ ಮರಣಾಂತಿಕ ಹಲ್ಲೆ ನಡೆದ ಬಳಿಕ ಅಲ್ಲೊಂದು ಫೋಟೋ ಸೆಷನ್ ನಡೆದಿತ್ತು ಅನ್ನೋದಕ್ಕೆ ದರ್ಶನ್ ಹೇಳಿಕೆ ಸಾಕ್ಷಿ. ನಾನು ಮನೆಗೆ ಹೊರಡುವಾಗ ರೇಣುಕಾಸ್ವಾಮಿ ಚೆನ್ನಾಗೇ ಇದ್ದಂತೆ ಕಂಡಿತು. ಆದರೆ ಸಂಜೆ 7:30ಕ್ಕೆ ಮನೆಯಲ್ಲಿದ್ದ ನನಗೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ ವಿಚಾರ ತಿಳಿತು. ಇದನ್ನ ಮುಚ್ಚಿ ಹಾಕೋದಕ್ಕೆ ಪ್ರದೋಷ್ 30 ಲಕ್ಷ ರೂಪಾಯಿ ಕೇಳ್ದ, ನಾನು ಕೊಟ್ಟೆ. ಮತ್ತೆ ವಿನಯ್ ಬಂದು 10 ಲಕ್ಷ ರೂಪಾಯಿ ಕೇಳ್ದ, ನಾನು ಕೊಟ್ಟು ಕಳಿಸ್ದೆ. ಜೂನ್ 11ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಮೈಸೂರಿನಲ್ಲಿದ್ದ ನನ್ನನ್ನು ಪೊಲೀಸರು ಬಂಧಿಸಿದ್ರು ಅಂತ ಆರೋಪಿ ದರ್ಶನ್ ಕೃತ್ಯ ನಡೆದ ದಿನ ಏನಾಯಿತು ಅನ್ನೋದನ್ನ ನರೇಟ್ ಮಾಡೋ ಕೆಲಸವನ್ನ ಮಾಡ್ತಾ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಇವರ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಲ್ಲಿ 2 ವಿಚಾರಗಳು ಕ್ಲಿಯರ್ ಆಗ್ತಾ ಇದೆ. ಒಂದು, ಹಲ್ಲೆ ಮಾಡಿದ್ದು ಹೌದು ಅಂತ ಒಪ್ಪಿಕೊಂಡಿದ್ದಾರೆ. ಎರಡನೇದು, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದು ಹೌದು ಅನ್ನೋದನ್ನ ಕೂಡ ಒಪ್ಕೊಂಡಿದ್ದಾರೆ. ಈ ಸ್ಟೇಟ್ಮೆಂಟ್ಗಳು ಕೊಟ್ಟಿದ ತಕ್ಷಣ ಫೈನಲ್ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಅವರನ್ನ ಇಷ್ಟಕ್ಕೆ ಅಪರಾಧಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡೋದಕ್ಕಾಗಲ್ಲ. ಟ್ರಯಲ್ ನಡೆಯುತ್ತೆ. ಟ್ರಯಲ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆದ ಬಳಿಕ ಅವ್ರ ಮೇಲಿರುವಂತಹ ಆರೋಪ ನಿಜಾನ ಸುಳ್ಳ ಅದೆಲ್ಲವೂ ಕೂಡ ಸಾಬೀತಾಗತ್ತೆ. ಬಟ್ ಚಾರ್ಜ್ ಶೀಟ್ ಅನ್ನೋದು ಒಂದು ನರೇಟಿವ್ ಇದ್ದಂಗೆ, ಇಡೀ ಘಟನೆ ಹೆಂಗ್ ನಡೀತು ಅನ್ನೋ ನರೇಷನ್ ಅನ್ನ ಕೋರ್ಟ್ನ ಮುಂದೆ ಇಡುವಂತಹ ಕೆಲಸವನ್ನ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಮಾಡಿದ್ದಾರೆ. ಹಿಂಗಾಗಿದೆ ಕತೆ ಅಂತ ಹೇಳ್ತಾ ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸು, ಫೋಟೋ ಪ್ರೂಫು, ವಿಡಿಯೋ ಪ್ರೂಫು, FSL ನಿಂದ ಕಲೆಕ್ಟ್ ಆಗಿರುವಂತಹ ಸಾಕ್ಷಿಗಳು, 231ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಪ್ರಕರಣದಲ್ಲಿದೆ. ಕೆಲವರು ಮಾಫಿ ಸಾಕ್ಷಿ ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಐ ವಿಟ್ನೆಸ್ ಇದ್ದಾರೆ. 164 ಸ್ಟೇಟ್ಮೆಂಟ್ ಇದೆ, 161 ಸ್ಟೇಟ್ಮೆಂಟ್ ಇದೆ. ಈ ಎಲ್ಲ ಹೇಳಿಕೆಗಳು ಎವಿಡೆನ್ಷಿಯಲ್ ವ್ಯಾಲ್ಯೂ ಆಗಲ್ಲ, ಆದರೆ ತನಿಖೆ ಯಾವ ಹಂತದಲ್ಲಿ ಸಾಗಿದೆ, ಯಾವ ಆಯಾಮದಲ್ಲಿ ಸಾಗಿದೆ ಅನ್ನೋದನ್ನ ಹೇಳುತ್ತೆ.